ಕನ್ನಡಿಗ ಕೆಎಲ್ ರಾಹುಲ್ ತನ್ನ ಅದ್ಭುತ ಬ್ಯಾಟಿಂಗ್ ಚಾಣಾಕ್ಷ ಕೀಪಿಂಗ್ನಿಂದ ಟೀಂ ಇಂಡಿಯಾದ ಪ್ರಮುಖ ಅಸ್ತ್ರವಾಗಿ ಮಾರ್ಪಟ್ಟಿದ್ದಾರೆ. ಸದ್ಯ ವಿಶ್ವದ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅನಿಸಿಕೊಂಡಿರೋ ಕೆಎಲ್ ರಾಹುಲ್ ಡೆಬ್ಯೂ ಮಾಡಿದ ಪಂದ್ಯದಲ್ಲಿ ಮಾನಸಿಕವಾಗಿ ಕುಸಿದು ಹೋಗಿದ್ರಂತೆ. ಅದು 2014ರ ಭಾರತದ ಆಸ್ಟ್ರೇಲಿಯಾ ಪ್ರವಾಸ. ಮೆಲ್ಬರ್ನ್ ಟೆಸ್ಟ್ನಲ್ಲಿ ಡೆಬ್ಯೂ ಮಾಡಿದ ರಾಹುಲ್ ಮೇಲೆ ಅಪಾರ ನಿರೀಕ್ಷೆ ಇತ್ತು. ಆದರೆ ದುರಾದೃಷ್ಟವಶಾತ್ ರಾಹುಲ್ 2 ಇನ್ನಿಂಗ್ಸ್ಗಳಲ್ಲಿ ವೈಫಲ್ಯ ಅನುಭವಿಸಿದ್ರು. ಸಿಕ್ಕ ಅವಕಾಶವನ್ನ ಕೈಚೆಲ್ಲಿದ್ರಿಂದ ತೀವ್ರ ಹತಾಶರಾಗಿದ್ರಂತೆ. ಪಂದ್ಯದ ಬಳಿಕ ಒಂಟಿಯಾಗಿ ರೂಮ್ನಲ್ಲಿ ಉಳಿದುಕೊಂಡಿದ್ರಂತೆ. ಈ ಸಂಕಷ್ಟದಿಂದ ಕಂಬ್ಯಾಕ್ ಮಾಡಿದ ಕಥೆಯನ್ನ ಇದೀಗ ರಾಹುಲ್ ಹೇಳ್ಕೊಂಡಿದ್ದಾರೆ. ಅಂದು ಪಂದ್ಯ ವೀಕ್ಷಿಸಲು ಬಂದಿದ್ದ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ರಾಹುಲ್ರ ಮನದ ತಳಮಳವನ್ನ ಗಮನಿಸಿದ್ರಂತೆ. ಪಂದ್ಯದ ಬಳಿಕ ರಾಹುಲ್ ರೂಮ್ಗೆ ಬಂದು ಸಮಾಧಾನ ಪಡಿಸಿದ್ರಂತೆ. ವಿರಾಟ್ ಕೊಹ್ಲಿ ಕೂಡ ಈ ಸಂದರ್ಭದಲ್ಲಿ ರಾಹುಲ್ ಬೆಂಬಲಕ್ಕೆ ನಿಂತರಂತೆ. ರೂಮ್ನಲ್ಲಿ ಒಂಟಿಯಾಗಿದ್ದ ರಾಹುಲ್ರನ್ನ ಡಿನ್ನರ್ಗೆ ಕರೆದುಕೊಂಡು ಹೋಗಿದ್ದ ಜೋಡಿ ತಮ್ಮ ಜೀವನದಲ್ಲಿ ತಾವು ಅನುಭವಿಸಿದ ವೈಫಲ್ಯಗಳ ಕತೆ ಹೇಳಿದ್ರಂತೆ. ಇದು ರಾಹುಲ್ಗೆ ಮಾನಸಿಕವಾಗಿ ಬಲಿಷ್ಠರಾಗಲು ಸಹಾಯ ಮಾಡ್ತಂತೆ. ಪರಿಣಾಮ ನಂತರದ ಇನ್ನಿಂಗ್ಸ್ನಲ್ಲಿ ನಾನು ಸೆಂಚುರಿ ಸಿಡಿಸಿದೆ ಅಂತ ರಾಹುಲ್ ಹೇಳ್ಕೊಂಡಿದ್ದಾರೆ.